ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಆರ್ಆರ್ ಎಂಬುದು ಒಂದು ಕಲ್ಪನೆಯನ್ನು ಅರಳಿಸುವ ಮತ್ತೊಂದು ಮುಖ. ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ, ಒಂದಿಷ್ಟು ಭಾವನೆಗಳನ್ನೊಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ದೆ ಹೇಳಿ, ನಾನು ಯಾವುದೋ ಬೇಜಾರಿದ್ದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಪಾರ್ಟ್ 1ರ ವಿಡಿಯೋದಲ್ಲಿ ಸ್ವಾಮಿ ಮತ್ತು ವಿರೂಪಾಕ್ಷ ರೂಮ್ನ ಡೋರ್ ಒಡೆದು ಒಳಗೆ ಬಂದವರು ಬೆಡ್ ಮೇಲೆ ರಕ್ತಸಿಕ್ತವಾಗಿ ಬಿದ್ದಿರೋ ಹುಡುಗಿ ನೋಡಿ ಭಯದಿಂದ ಬೆಚ್ಚಿ ಬಿದ್ದಿದ್ರು. ರಾಮಪ್ಪ ಮತ್ತು ಸಾವಿತ್ರ, ಹಾಗೆ ಗುಂಡಪ್ಪ ಮತ್ತು ಮೀನಾಕ್ಷಿ ಎರಡೂ ಫ್ಯಾಮಿಲಿ ಸೇರಿ ಅರುಣ್ ಮತ್ತು ಲಯ ಮದುವೆ ಸಂಭ್ರಮದಲ್ಲಿದ್ದರು. ಇತ್ತ ಮಧುಬನದಲ್ಲಿ ಕೆಲಸಗಾರರು ಮಾಡಿದ ತಪ್ಪಿನಿಂದಾಗಿ ಮಧುಬನದಿಂದ ಬಿಡುಗಡೆಯಾಗಿ ಮುಕ್ತಿ ಹೊಂದಿದ ಆತ್ಮ ಮದುವೆಯ ಸಂಭ್ರಮ ಹಾಳು ಮಾಡಲು ಹೊಂಚು ಹಾಕಿ ಕುಳಿತಿತ್ತು. ನೆಲದ ಒಳಗಿನಿಂದ ಮೇಲೆ ಬಂದ ಆತ್ಮನ ನೋಡಿದ ಕೆಲಸಗಾರರು ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದಿದ್ರು. ಕೂಡಲೇ ಶಿವಯ್ಯ ಅವರನ್ನು ಮನೆ ಕರ್ಕೊಂಡೋಗಿ ತಲೆ ಸುತ್ತು ಬಂದು ಬಿದ್ದಿದ್ರು ಅಂತ ಸುಳ್ಳು ಹೇಳಿದ್ದ. ನಂತರ ಅವರನ್ನು ಬಿಟ್ಟು ಅಲ್ಲಿಂದ ಹೊರಟ. ಶಿವಯ್ಯ ಅಲ್ಲಿಂದ ವೇಗವಾಗಿ ಹೊರಟು ತಲುಪಿದ್ದು ಊರಾಚೆ ಆಲದ ಮರದ ಬಳಿ ಕೂತಿರೋ ಒಬ್ಬ ಮಹಾ ಸಾಧುಗಳ ಹತ್ರ. ಶಿವಯ್ಯ, ಗುರುಗಳೇ ಅಂತ ಮಾತು ಶುರು ಮಾಡಿದ್ದ. ಗುರುಗಳು, ನೀನೇನು ಹೇಳಬೇಕು ಅಂತ ಇದೆಯೋ ಅದು ನನಗೆ ಗೊತ್ತು ಶಿವಯ್ಯ. ಆತ್ಮ ಬಂಧನದಿಂದ ಮುಕ್ತಿ ಹೊಂದಿದ ತಕ್ಷಣ ಅದರ ಅರಿವು ನನಗಾಯಿತು ಅಂದರು ಅರ್ಧ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ. ಆಗ ಶಿವಯ್ಯ, ಈಗೇನು ಮಾಡೋದು ಗುರುಗಳೇ? ಇವಾಗಲೇ ಆ ಆತ್ಮದಿಂದ ನಮ್ಮ ಚಿಕ್ಕ ಯಜಮಾನರನ್ನು ಕಳ್ಕೊಂಡಿದ್ದೀವಿ. ನನಗೆ ಯಾಕೋ ಮುಂದೆ ದೊಡ್ಡ ತೊಂದರೆ ಎದುರಾಗುತ್ತೆ ಅನ್ನಿಸ್ತಾ ಇದೆ ಗುರುಗಳೇ ಅಂದ ಭಯದಿಂದ. ಆಗ ಗುರುಗಳು ಸಣ್ಣಗೆ ನಗ್ತಾ, ಕಾಲಾಯ ತಸ್ಮಯೇ ನಮಃ, ಭಯ ಪಡಬೇಡ ಶಿವಯ್ಯ. ಮುಂದೆ ನಡೆಯುವಂಥ ಘಟನೆಗಳನ್ನು ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗೋದನ್ನು ತಡೆಯಲು ನಾನ್ಯಾರು ನೀನ್ಯಾರು? ನಡೆಯಲಿರುವ ಎಲ್ಲ ಘಟನೆಗಳಿಗೂ ಕಾಲವೇ ಹೊಣೆ ಅಂದಮೇಲೆ ಅದಕ್ಕೆ ಆ ಕಾಲವೇ ಉತ್ತರ ಕೊಡುತ್ತೆ. ಅದಕ್ಕೆ ಆ ಕಾಲವೇ ಪರಿಹಾರವಾಗಿ ಬದಲಾಗುತ್ತೆ ಅಂದರು ನಿಧಾನವಾಗಿ ಧ್ಯಾನ ಮಾಡ್ತಾ. ಆಗ ಶಿವಯ್ಯ, ಏನೋ ಹೇಳಿದ್ರಿ ಗುರುಗಳೇ, ಅದು ನನಗಂತೂ ಏನೂ ತಿಳಿತಾನೇ ಇಲ್ಲ. ಆದರೆ ಯಾವುದೇ ಸಮಸ್ಯೆ ಆಗದೇ ಇರಲಿ ಅಂದ ಭಯದಿಂದ ನಡುಗ್ತಾ. ಆಗ ಗುರುಗಳು ಶಿವಯ್ಯನ ಕೈಗೆ 4 ನಿಂಬೆಹಣ್ಣು 4 ತಾಯಿತ ಕೊಟ್ಟು, ಒಂದು ತಾಯಿತ ನಿನ್ನ ಕೈಲಿ ಇರಲಿ, ಇನ್ನು ಉಳಿದ ತಾಯಿತನ ನಿನ್ನ ಜೊತೆಯಲ್ಲಿರುವವರಿಗೆ ಕೊಡು. ಹಾಗೆ 4 ನಿಂಬೆಹಣ್ಣನ್ನು ಬಂಗಲೆಯ ಸುತ್ತ 4 ಮೂಲೆಯಲ್ಲಿ ಊತು ಹಾಕು. ನಿಂಬೆಹಣ್ಣನ್ನು ನೆಲದಲ್ಲಿ ಉಳುವಾಗ ಕಣ್ಣು ಮುಚ್ಚಿರು, ಯಾವುದೇ ಕಾರಣಕ್ಕೂ ಕಣ್ಣು ತೆರೆಯಬೇಡ ಅಂದರು. ಆಗ ಶಿವಯ್ಯ, ಅದು ಯಾವ ದುಷ್ಟಶಕ್ತಿ ಆತ್ಮ, ಅದೆಲ್ಲಿಂದ ಬಂತೋ ಏನೋ, ಅದರಿಂದ ನಾವೆಲ್ಲ ಪಡಬಾರದು ಕಷ್ಟಪಟ್ವಿ. ನಮ್ಮ ಚಿಕ್ಕ ಯಜಮಾನರನ್ನು ಕಳ್ಕೊಂಡ್ವಿ. ಇನ್ನೂ ಏನೇನು ಕಾದಿದೆಯೋ ಅಂತ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟ. ಅರುಣ್ಗೆ ಹುಡುಗಿ ನೋಡುವ ಶಾಸ್ತ್ರ ಮುಗಿಸಿ ಬಂದ ತಾಯಿ ಸಾವಿತ್ರ ಮತ್ತು ತಂಗಿ ಚಾರು ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಎನ್ನುವುದರ ಬಗ್ಗೆ ಮಾತಾಡ್ತಾ ಕುಳಿತಿದ್ರು. ರಾಮಪ್ಪ ಮದುವೆ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಾ ಇದ್ರೆ ಅರುಣ್ ಮಾತ್ರ ಅದು ಯಾವುದರ ಪರಿವು ಇಲ್ಲದೆ ಹುಡುಗಿ ನೋಡಿ ಬಂದ ಖುಷಿಯಲ್ಲಿ ಹಗಲು ಕನಸು ಕಾಣ್ತಾ ಅವಳ ಜೊತೆ ಡ್ಯೂಯೇಟ್ ಆಡ್ತಾ ಇದ್ದ. ಆಗ ಚಾರು, ಅಣ್ಣ, ನಿನಗೆ ಅರೇಂಜ್ ಮ್ಯಾರೇಜಲ್ಲೇ ಒಳ್ಳೆ ಹುಡುಗಿ ಸಿಕ್ಕಿದ್ಲು. ಇಲ್ಲ ಅಂದಿದ್ದಿದ್ರೆ ನಿನ್ನ ಮೂತಿಗೆ ಯಾವುದರ ಮಂಗನ ತಂದು ಮದುವೆ ಮಾಡಬೇಕಿತ್ತು ಅಲ್ವೇನೋ ಅಂದ್ಲು ನಗ್ತಾ. ಆಗ ಅರುಣ್, ಹುಡುಗಿ ಗುಂಗಲ್ಲಿ ಹೂ ಕಣೆ ಚಾರು ಅಂದ. ಅವನ ಮಾತಿಗೆ ರಾಮಪ್ಪ ಮತ್ತು ಸಾವಿತ್ರ ಆಶ್ಚರ್ಯಗೊಂಡ್ರೆ ಚಾರು ಮಾತ್ರ ಜೋರಾಗಿ ನಗಕ್ಕೆ ಶುರು ಮಾಡಿದ್ಲು. ಆಗ ಅರುಣ್, ಯಾಕೆ ಒಳ್ಳೆ ದೆವ್ವ ನಗ್ತಾ ಇರೋ ಹಾಗೆ ನಗ್ತಾ ಇದೆಯಾ ಅಂದ. ಆಗ ರಾಮಪ್ಪ ಮತ್ತು ಸಾವಿತ್ರ, ಮತ್ತಿನ್ನೇನೋ, ಅವಳಿಷ್ಟು ಒಳ್ಳೆ ಹುಡುಗಿ ನಿನಗೆ ಸಿಗಲಿಲ್ಲ ಅಂದಿದ್ರೆ ನಿನಗೆ ಯಾವುದಾದ್ರೂ ಒಂದು ಮಂಗನ ತಂದು ಮದುವೆ ಮಾಡಬೇಕಿತ್ತು ಅಲ್ವೇನೋ ಅಂದರೆ ಹೂ ಅಂತ ಇದೆಯಾ ಅಂತ ಕೇಳಿದ್ರು. ಆಗ ಅರುಣ್, ಅವಳ ಗುಂಗಿನಿಂದ ವಾಸ್ತವಕ್ಕೆ ಬಂದವನೇ. ಅವರ ಮಾತಿಗೆ ನಾಲಿಗೆ ಕಚ್ಚಿ ಮುಗುಳ್ನಗುತ್ತಾ ನಿಧಾನವಾಗಿ ಎದ್ದು ಅಲ್ಲಿಂದ ಹೊರಟೋದ. ಅರುಣ್ ರೂಮಿಗೆ ಬಂದ ಕೂಡಲೇ ಅವನ ಫೋನ್ ರಿಂಗ್ ಆಗ್ತಾ ಇತ್ತು. ಫೋನ್ ಸ್ಕ್ರೀನ್ ನೋಡಿದವನೇ ಅರೆ ಕ್ಷಣ ಶಾಕ್ ಆಗಿದ್ದ. ಯಾಕಂದರೆ ಟ್ರೂ ಕಲರಲ್ಲಿ ಲಯ ಅಂತ ಇತ್ತು. ಅದನ್ನು ನೋಡಿದ ಅರುಣ್ಗೆ ಹೃದಯ ಬಡಿತ ಜೋರಾಗಿತ್ತು. ಅರುಣ್ ಸಂಕೋಚದಿಂದ ಧ್ವನಿ ನಡಗಿಸ್ತಾ, ಹಲೋ ಯಾರು ಅಂದ. ಆಗ ಆ ಕಡೆಯಿಂದ, ಹಲೋ ಅರುಣ್, ನಾನು ಲಯ ಅಂದಿದ್ಲು. ಆಗ ಅರುಣ್, ಲಯ ಹೇಗಿದ್ದೀಯಾ? ಎಲ್ಲರ ಮುಂದೆ ನನಗೆ ಮಾತಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನೇ ನಿನ್ನ ನಂಬರ್ ಕೇಳಬೇಕು ಅಂದ್ಕೊಂಡೆ, ಆದರೆ ಸಮಥಿಂಗ್ ಫೇರ್. ಬಟ್ ನನ್ನ ನಂಬರ್ ನಿನಗೆ ಹೇಗೆ ಸಿಕ್ತು ಅಂತ ಕೇಳ್ದ. ಆಗ ಲಯ, ನಿಮ್ಮ ಡ್ಯಾಡಿನ ಕೊಟ್ಟರು ಅರುಣ್. ನನ್ನ ಮಗನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಕಣಮ್ಮ, ಅದಕ್ಕೆ ನಿನ್ನ ಜೊತೆ ಏನೂ ಮಾತಾಡಲಿಲ್ಲ. ಯಾವುದಕ್ಕೂ ನೀನೇ ಒಂದು ಸಲ ಫೋನ್ ಮಾಡು ಅಂದಿದ್ರು ಅರುಣ್ ಅಂದ್ಲು ಲಯ. ಅರುಣ್ ಮನಸ್ಸಲ್ಲೇ ಅಪ್ಪನಿಗೆ ಥ್ಯಾಂಕ್ಸ್ ಹೇಳ್ತಾ ಓಕೆ ಲಯ ಅಂದ. ಆಗ ಲಯ, ಅರುಣ್ ಏನಾದರೂ ಕೇಳೋದಿದೆಯಾ ಅಂದ್ಲು. ಆಗ ಅರುಣ್, ಏನೂ ಇಲ್ಲ ಲಯ, ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ, ನೀವೇನಾದರೂ ಕೇಳೋದಿದೆಯಾ ಅಂದ. ಆಗ ಲಯ, ಹ್ಞೂ ಅರುಣ್,
ಅದು ನೀವು ಕಾಲೇಜಲ್ಲಿರುವಾಗ ನನ್ನ ಲವ್ ಮಾಡ್ತಿದ್ರಂತೆ, ನಿಜನಾ? ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ ಕೇಳಿದ್ಲು. ಆಗ ಅರುಣ್ ಮುಜುಗರದಿಂದ, ಹೌದು ಲಯ, ನಾನು ನಿಮ್ಮನ್ನು ಕಾಲೇಜಲ್ಲೇ ತುಂಬ ಇಷ್ಟಪಡ್ತಾ ಇದ್ದೆ, ಆದರೆ ಅದನ್ನು ನಿಮಗೆ ಹೇಳೋಕ್ಕಾಗಿರಲಿಲ್ಲ. ಮತ್ತೆ ನೀವು ಆಕ್ಸಿಡೆಂಟಾಗಿ ಕೋಮಕ್ಕೆ ಹೋದಾಗ ನಾನು ತುಂಬ ನೋವುಪಟ್ಟೆ. ಮತ್ತೆ ನೀವು ಕೋಮದಿಂದ ವಾಪಸ್ ಬಂದಾಗ ನಿಮ್ಮ ಹತ್ರ ಮಾತಾಡೋ ಧೈರ್ಯ ನನ್ನಲ್ಲಿ ಇರಲಿಲ್ಲ. ಇದು ನಿಮಗೆ ಗೊತ್ತಾಯಿತು ಅಂತ ಕೇಳ್ದೆ. ಆಗ ಲಯ, ನನ್ನ ಫ್ರೆಂಡು ಲಕ್ಷ್ಮಿ ಹೇಳಿದ್ಲು ಆವಾಗಲೇ, ನಾನು ನೀವೇ ನನ್ನ ಹತ್ರ ಬಂದು ಮಾತಾಡಲಿ ಅಂತ ಸುಮ್ಮನೆ ಇದ್ದೆ, ಆದರೆ ನೀವೇನು ಮಾತಾಡಲೇ ಇಲ್ಲ. ಅಷ್ಟೊತ್ತಿಗೆ ನಮ್ಮ ಕಾಲೇಜ್ ಕೂಡ ಮುಗೀತು ಅಂದ್ಲು ಬೇಸರದಿಂದ. ಆಗ ಅರುಣ್, ಹೋಗ್ಲಿ ಬಿಡಿ ಲಯ, ನಾವಿಬ್ಬರು ಒಟ್ಟಿಗೆ ಬಾಳ್ಬೇಕು ಅಂತ ಮೊದಲೇ ದೇವರು ನಿರ್ಧಾರ ಮಾಡಿರೋ ಆಗಿದೆ, ಅದಕ್ಕೆ ಮತ್ತೆ ಇಬ್ಬರು ಮದುವೆ ಆಗ್ತಾ ಇದ್ದೀವಿ ಅಂದ ಖುಷಿಯಿಂದ. ಸರಿ ಲಯ, ಮತ್ತೆ ನಾವಿಬ್ಬರು ಎಲ್ಲಾದರೂ ಮೀಟ್ ಮಾಡ್ಬೋದಾ ಅಂತ ಕೇಳ್ದ ಅರುಣ್. ಲಯ, ಓಕೆ ಅರುಣ್, ಐ ಲವ್ ಯು ಟು ಅಂತೇಳಿ ಮುಗುಳ್ನಗ್ತಾ ಫೋನ್ ಕಟ್ ಮಾಡಿದ್ಲು. ಅರುಣ್, ನನ್ನ ಅಪ್ಪನಿಗೆ ನಾನು ಪ್ರೀತಿಸಿದ್ದು ಇದೇ ಹುಡುಗಿ ಅಂತ ಗೊತ್ತಿದೆ ಅಂದಮೇಲೆ ಆ ವಿಷಯನೂ ಗೊತ್ತಿರ್ಬೋದಾ? ಗೊತ್ತಾಗಿದ್ದರೆ ನನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಯಾವ ಅಭಿಪ್ರಾಯ ಇರ್ಬೋದು? ಯಾಕೆ ನನ್ನ ಹತ್ರ ಅಪ್ಪ ಏನೂ ಕೇಳ್ತಾ ಇಲ್ಲ, ನನ್ನ ಮೇಲೆ ಕೋಪನೂ ಮಾಡ್ಕೊಂಡಿಲ್ಲ ಅಂತ ಚಿಂತೆಗೀಡಾಗಿದ್ದ. ಅರುಣ್ ತಾನು ಮಾಡಿದ ನೀಚ ಕೃತ್ಯಕ್ಕೆ ಇವಾಗ ಪಶ್ಚಾತ್ತಾಪ ಆದಂತೆ ಭಾಸವಾಗ್ತಾ ಇತ್ತು. ಇತ್ತ ಸಾಧುಗಳನ್ನು ಭೇಟಿ ಮಾಡಿ ಬಂದ ಶಿವಯ್ಯ ಮಧುಬನ ಬಂಗಲೆಯ ಗೇಟ್ ಮುಂದೆ ನಿಂತಿದ್ದ. ವಿಶಾಲವಾದ ಎಸ್ಟೇಟ್ ಹಸಿರು ಸೀರೆ ಹುಟ್ಟಿರೋ ಮದುಮಗಳಂತೆ ಕಂಗೊಳಿಸ್ತಾ ಇತ್ತು. ಆದರೆ ವಿಪರ್ಯಾಸ ಏನು ಅಂದರೆ, 1 ವರ್ಷದ ಹಿಂದೆ ಶುರುವಾಗಿದ್ದ ದೆವ್ವದ ಕಾಟ ಆ ಬಂಗಲೆಯ ನೆಮ್ಮದಿಯನ್ನು ಕೆಡಿಸಿತ್ತು. ದೆವ್ವದ ಕಾಟಕ್ಕೆ ವಿರೂಪಾಕ್ಷ ಬಲಿಯಾದ ಮೇಲೆ ವಿರೂಪಾಕ್ಷನ ಅಣ್ಣ ಮಹೇಂದ್ರ ಹೇಗೋ ಒಬ್ಬ ಮಂತ್ರವಾದಿ ಸಹಾಯದಿಂದ ಆ ದೆವ್ವವನ್ನು ಬಂಧಿಸುವಲ್ಲಿ ಯಶಸ್ವಿಯೇನೋ ಆಗಿದ್ದ. ಆದರೆ ಇವಾಗ ಮತ್ತೆ ಆ ದೆವ್ವ ದಿಗ್ಬಂಧನದಿಂದ ಮುಕ್ತವಾಗಿದೆ. ಮುಂದೇನಾಗುತ್ತೋ ಆ ದೇವರೇ ಕಾಯಬೇಕು. ಹಾಗೆ ಈ ಕತೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಆ ದೇವರೇ ಬಲ್ಲ. ಈ ಕತೆ ಮುಗಿಸೋಕೆ ಆ ದೇವರೇ ನನಗೊಂದು ದಾರಿ ತೋರಿಸ್ಬೇಕು. ಏನಪ್ಪ ಇವನು ಕತೆ ಬಿಟ್ಟು ಈಗ ಹೇಳ್ತಿದ್ದೇನೆ ಅಂದ್ಕೊಂಡ್ರಾ? ಇರಲಿ ಬಿಡಿ, ಸುಮ್ಮನೆ ತಮಾಷೆ ಮಾಡಿದೆ. ಹುಟ್ಟಿಸಿದ್ದೇವ್ರು ಹುಲ್ ಮೆಸಲ್ವಾ? ಹಾಗೆ ಈ ಕತೆ ಶುರು ಮಾಡಿದ ಕಥಾನಾಯಕನ ಜೊತೆ ನೀವಿರುವಾಗ, ನಿಮ್ಮ ಪ್ರೀತಿ, ಧೈರ್ಯ, ಆಶೀರ್ವಾದ ಇರುವಾಗ ಒಳ್ಳೆ ಕ್ಲೈಮ್ಯಾಕ್ಸ್ ಜೊತೆ ಈ ಕತೆನ ಖಂಡಿತ ಮುಗಿಸ್ತೀನಿ. ಸರಿ, ವಿರೂಪಾಕ್ಷ ದೆವ್ವಕ್ಕೆ ಬಲಿ ಆದಮೇಲೆ ಆ ಬಂಗಲೆ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ. ಅವರ ಅಣ್ಣ ಮಹೇಂದ್ರ ತುಂಬ ಎದುರುಪುಕಲ. ದೆವ್ವ ಅಂದರೆ 2 ಕಿಲೋಮೀಟರ್ ದೂರ ಓಡಿ ಹೋಗ್ತಾನೆ ಆಸಾಮಿ. ಆವಾಗಲೇ ಆ ಬಂಗಲೆಯನ್ನು ನೋಡ್ಕೊಳ್ಳೋಕ್ಕೆ ಅಂತ ಶಿವಯ್ಯನ ನೇಮಕ ಮಾಡಿದ್ದು. ಆ ಮಧುಬನ ಬಂಗಲೆಯಲ್ಲಿ ದೆವ್ವನ ದಿಗ್ಬಂಧನ ಮಾಡಿದ್ದಾರೆ ಅನ್ನೋದಷ್ಟೇ ಶಿವಯ್ಯನಿಗೆ ಮೊದಲೇ ಗೊತ್ತಿತ್ತು. ಅದು ಬಿಟ್ಟರೆ ಯಾಕೆ ಮಾಡಿದ್ದಾರೆ, ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ಶಿವಯ್ಯಗೆ ಏನೂ ಗೊತ್ತಿರಲಿಲ್ಲ. ಶಿವಯ್ಯ ಒಬ್ಬ ಅನಾಥ. ಮಹೇಂದ್ರನ ತಾತ ಶಿವಯ್ಯನ ತಂದು ಸಾಕಿದ್ದು. ಅವರ ಮನೆ ಋಣ ತೀರಿಸಬೇಕು ಅನ್ನೋ ಛಲ ತೊಟ್ಟಿದ್ದ ಶಿವಯ್ಯ, ಏನೇ ಆದರೂ ಸರಿ ಈ ಬಂಗಲೆಯನ್ನು ನಾನು ನೋಡ್ಕೋಬೇಕು, ನನ್ನ ಸಾಕಿದ ಮನೆ ಋಣ ನಾನು ತೀರಿಸಬೇಕು ಅಂತ ಅಲ್ಲಿರೋದು. ಶಿವಯ್ಯ ತುಂಬ ಧೈರ್ಯವಂತ. ಅಲ್ಲದೆ ಆ ಆತ್ಮ ದಿಗ್ಬಂಧನದಲ್ಲಿದೆ, ಅದರಿಂದ ಏನು ತೊಂದರೆ ಆಗಲ್ಲ ಅನ್ನೋ ನಂಬಿಕೆ ಶಿವಯ್ಯನಿಗಿತ್ತು. ಶಿವಯ್ಯ ಆ ಬಂಗಲೆ ಮುಂದೆ ನಿಂತವನು ನಿಧಾನವಾಗಿ ಆ ಬಂಗಲೆ ಹತ್ರ ಹೆಜ್ಜೆ ಹಾಕಲು ಶುರು ಮಾಡ್ದ. ಆಗ ಅವನ ಹಿಂದೆ ಕಪ್ಪು ಹೊಗೆ ನೆಲದಿಂದ ಮೇಲೆ ಬಂದು ಅದೇ ಹೆಂಗಸಿನ ಮಾನವ ಆಕೃತಿ ತಾಳಿತ್ತು. ಇನ್ನು ಕೈ ಚಾಚಿ ಶಿವಯ್ಯನ ಕತ್ತು ಇಚ್ಚಬೇಕು. ಅಷ್ಟರಲ್ಲೇ ಅದರ ಕೈಯನ್ನು ಯಾರೋ ಬೆಂಕಿಯಿಂದ ಸುಟ್ಟಾಗಾಯಿತು. ಯಾಕಂದರೆ ಆ ಸಾಧುಗಳು ಕೊಟ್ಟಂಥ ತಾಯ್ತ ಶಿವಯ್ಯನ ಹತ್ರ ಇತ್ತು. ತಕ್ಷಣ ಆತ್ಮ ಕೋಪದಿಂದ, ನಿಲ್ಲು ಶಿವಯ್ಯ, ನನ್ನಿಂದ ತಪ್ಪಿಸ್ಕೋಬೇಕು ಅಂತ ತಾಯ್ತ ಕಟ್ಕೊಂಬಂದಿದೀಯ ಅಲ್ವಾ? ಇವತ್ತು ನೀನು ನನ್ನಿಂದ ತಪ್ಪಿಸ್ಕೋಬೋದು, ಆದರೆ ಮುಂದೊಂದಿನ ನೀನು ನನ್ನ ಕೈಗೆ ಸರಿಯಾಗಿ ತಗಲಾಕೋತೀಯ. ಆವಾಗ ನೋಡು ನಿನ್ನ ಗತಿನ. ಇಷ್ಟು ದಿನ ನನ್ನ ಬಂಧನದಲ್ಲಿ ಇಟ್ಟ ನಿಮ್ಮನ್ನು ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ಕಂಡ್ರು ಅಂತ ಚೀರಾಡ್ತಾ ಗಹಗಹಿಸಿ ನಗ್ತಾ ಇತ್ತು. ಅರುಣ್, ಆ ವಿಷಯ ಅಪ್ಪನಿಗೆ ಗೊತ್ತಿದೆ ಅಂದಮೇಲೆ ನನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಅದು ಯಾವ ಥರ ಅಭಿಪ್ರಾಯ ಇದೆ ಇವಾಗಲೇ ಕೇಳೋಣ ಅಂದ್ಕೊಂಡು ರಾಮಪ್ಪನ ರೂಮ್ ಬಳಿಗೆ ಬಂದ. ರಾಮಪ್ಪ, ಬಾ ಅರುಣ್, ಇನ್ನೂ ಮಲಗಿಲ್ವಾ ಅಂತ ಕೇಳಿದ. ಅರುಣ್, ಇಲ್ಲ ಅಪ್ಪ, ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ ರಾಮಪ್ಪ, ಅದೇನು ಹೇಳು ಅರುಣ್ ಅಂತಂದರು. ಅರುಣ್, ಅಪ್ಪ, ಅದು ನಾನು ಲಯನ ಪ್ರೀತಿ ಮಾಡಿದ್ದು ನಿಮಗೆ ಗೊತ್ತು ಅಂತ ಕೇಳಿದ. ಆಗ ರಾಮಪ್ಪ, ನಾನು ನಿನ್ನ ಅಪ್ಪ ಕಣೋ, ನನ್ನ ಮಗನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ವಾ? ನಿನ್ನ ಕಾಲೇಜ್ ಬುಕ್ಕಿನಲ್ಲಿ ಲಯ ಫೋಟೋ ಇರೋದನ್ನು ನಾನು ನೋಡಿದ್ದೆ ಅಂತ ಹೇಳ್ದ. ಆಗ ಅರುಣ್, ಸರಿಯಪ್ಪ, ಮತ್ತೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳ್ಬೇಕಿತ್ತು ಅಂದಾಗ ರಾಮಪ್ಪ, ನೋಡು ಅರುಣ್, ನೀನು ಏನು ಹೇಳ್ತಿದ್ದೀಯ ಅಂತ ನನಗೆ ಗೊತ್ತು. ನಿನ್ನ ಕಾಲೇಜಲ್ಲಿ ನಡೆದ ಘಟನೆಯಲ್ಲಿ ನಿಂದೇನು ತಪ್ಪಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ಅವರು ನಿನ್ನ ಬಗ್ಗೆ ಎಲ್ಲ ಹೇಳಿದ್ರು. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿದ. ಅಪ್ಪನಿಗೆ ತನ್ನ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಇಲ್ಲ ಅಂತ ಗೊತ್ತಾದ ಮೇಲೆ ಅರುಣ್ ಖುಷಿಯಾಗಿದ್ದ.
ನಂತರ ಮತ್ತೆ ಲಯಾಗೆ ಫೋನ್ ಮಾಡಿ ಅವನು ಪ್ರೀತಿ ಶುರುವಾಗಿದ್ದ ಬಗ್ಗೆ, ಫೋನಿಂದ ಕದ್ದು ಅವಳು ಫೋಟೋ ತೆಗೆಯೋದರ ಬಗ್ಗೆ ಮಾತಾಡ್ತಾ ಇದ್ದ. ಹಾಗೆ ಇಡೀ ದಿನ ಅವರಿಬ್ಬರು ಫೋನ್ನ ಸಂಭಾಷಣೆಯಲ್ಲೇ ಕಳೆದಿದ್ರು. ನಂತರ ರಾತ್ರಿ ಊಟಕ್ಕೆ ಅಂತ ಬಂದ ಅರುಣನ್ನ ತಂಗಿ ಚಾರು ರೇಗಿಸ್ತಾ ಇದ್ಲು. ಚಾರು, ಅಮ್ಮ ಇವತ್ತು ಯಾರೋ ಒಬ್ಬರು ಹುಡುಗಿ ನೋಡಿ ಬಂದ ಖುಷಿಯಲ್ಲಿ ತುಂಬ ತೇಲಾಡ್ತಾ ಇದ್ದಾರೆ ಅಲ್ವಾ ಅಮ್ಮ? ಪಾಪ ನನ್ನ ಅತ್ತಿಗೆಗೆ ಬೆಳಗ್ಗೆಯಿಂದ ಅವ್ರ ಮಾತು ಕೇಳಿ ಎಷ್ಟು ತಲೆನೋವು ಬಂದಿರುತ್ತೋ ಏನೋ. ಪಾಪ ಕಣಮ್ಮ, ಅವ್ರಿಗೆ ಫೋನ್ ಮಾಡಿ ತಲೆನೋವಿನ ಮಾತ್ರೆ ನುಂಗೋ ಕೇಳು ಅಂತ ಇದ್ಲು. ಆಗ ರಾಮಪ್ಪ ಮತ್ತು ಸಾವಿತ್ರ ನಗ್ತಾ ಚಾರು ಕೈ ಚಿವುಟಿದ್ರು. ಅರುಣ್ಗೆ ತಂಗಿ ರೇಗಿಸ್ತಾ ಇರೋದು ನಾಚಿಕೆ ಅನಿಸಿದ್ರು. ಚಾರು ಪದೇ ಪದೇ ಅತ್ತಿಗೆ ಅಂತ ಕರೀತಾ ಇರೋದು ಅರುಣ್ ಮನಸ್ಸಿಗೆ ಖುಷಿ ಕೊಡ್ತಾ ಇತ್ತು. ಅರುಣ್ ತಂಗಿ ಚಾರುಗೆ ಆಮೇಲೆ ಸಿಗು ಕತ್ತೆ ನಿನಗಿದೆ ಮಾರಿ ಹಬ್ಬ ಅಂತ ಅಲ್ಲಿಂದ ಊಟ ಮುಗಿಸಿ ಹೊರಟು ಹೋಗಿದ್ದ. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇದರ ಮುಂದಿನ ಭಾಗದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಶೇರು ಕಾಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.